ಆತ್ಮೀಯ ಬಂಧುಗಳೇ, 1920ರಲ್ಲಿ ಮಳೆ ಇಲ್ಲದೆ ಬರಡಾಗಿದ್ದ ಮಂಡ್ಯ ಜಿಲ್ಲೆ ಇಂದು ಹಚ್ಚ ಹಸಿರಾಗಿ ಬೆಳೆದು ನಿಂತಿದೆ. ರೈತರು ಬರಡಾಗಿದ್ದ ಭೂಮಿಯಲ್ಲಿ ಬಂಗಾರದಂಥ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಮಂಡ್ಯ ಜಿಲ್ಲೆ ಇಂದು ಸಂಪತ್ಭರಿತವಾಗಿದೆ. ಇದಕ್ಕೆಲ್ಲ ಕಾರಣ ಕಾವೇರಿ ನದಿ. ಈ ನದಿಗೆ ಅಣೆಕಟ್ಟೆಯನ್ನ ನಿರ್ಮಿಸಲು ಕಾರಣಕರ್ತರಾದ ಶ್ರೀ ಮನ್ಮಹಾರಾಜರಾದ ರಾಜ್ಯಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ರಾಜಮಾತೆ ಶ್ರೀಮತಿ ಕೆಂಪ ನಂಜಮ್ಮಣ್ಣಿ ಅವರನ್ನು ನಾವೆಲ್ಲರೂ ತುಂಬಾ ನೆನೆಯಬೇಕು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಜನಕಾಗೆ ಕನಸ ಕೋಟೆ ಕಟ್ಟಿದ. ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವನೇ ನಮ್ಮ ಮಣ್ಣಿನ ಮಗ. ಅಳಿಯದು ಹೆಸರು 100 ಯುಗ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗಿದ್ದನು. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ. ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ. ನೀ ನಾಳೆ ನಂಬಿ ಬದುಕೋ ಕಂದ. ಯುವರಾಜ ನೀನು, ರಾಜವಂಶದವನು. ಒಳ್ಳೆತನ ಇರುವ ಒಳ್ಳೆ ಮನೆಯವನು. ಅಯ್ಯಯ್ಯೋ, ಮಳೆ ಇಲ್ಲ, ಬೆಳೆ ಇಲ್ಲ, ಕುಡಿಯೋಕೆ ನೀರಿಲ್ಲ, ದನ ಕರುಗಳು ಸಾಯ್ತಾ ಇವೆ. ದೇವ್ರೇ, ಹೀಗೆ ಮಂಡ್ಯ ಜಿಲ್ಲೆ ಜನ ಮಳೆ ಇಲ್ಲದೆ, ಬೆಳೆ ಇಲ್ಲದೆ, ಮಳೆಗಾಗಿ ಪ್ರಾರ್ಥನೆ ಮಾಡುತ್ತಿರುವ ಜನರು. ಬಾರೋ ಬಾರೋ ಮಳೆರಾಯ, ಮಹಾರಾಯ ಮಳೆರಾಯ. ಬಾರಯ್ಯ ಮಳೆರಾಯ, ಮಣ್ಣ ಮಾತೆಯ ಮೊರೆಯ ಕೇಳೆಯ. ಬರವನೀಗಲು ನೀರ ತಾರೆಯ. ಬಾರೋ ಬಾರೋ ಮಳೆರಾಯ, ಮಳೆರಾಯ ಮಳೆರಾಯ. ಸಾವುಕಾರ್ರೆ, ಮಳೆ ಇಲ್ಲ, ಬೆಳೆ ಇಲ್ಲ, ತಿನ್ನೋಕೆ ಅನ್ನ ಇಲ್ಲ. ಸಾವುಕಾರ್ರೆ, ಸ್ವಲ್ಪ ಅನ್ನನಾದ್ರೂ ಕೊಡಿ ಬುದ್ಧಿಯಾರ. ಹೇ, ಮುಚ್ಚೋ ಬಾಯಿ. ನೀವೆಲ್ಲ ಜೀತ ಮಾಡಿ ಮಾಡಿ ಸಾಯ್ಬೇಕು. ಹಸಿವು ಹಸಿವು ಅಂತ ಕೊರ್ಗಿ ಕೊರ್ಗಿ ಸಾಯ್ಬೇಕು. ಇದೇ ನಾನ್ ನಿಮ್ಗೆ ಕೊಡೋ ಶಿಕ್ಷೆ. ಹಸಿದಾಗ ಅನ್ನ, ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಮನಸ್ಸಿದ್ದು ಪ್ರೀತಿ, ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ, ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ದೇವ್ರೆ, ತಿನ್ನೋ ಕನ್ನ ಇಲ್ಲ,
ಕುಡಿಯೋಕೆ ನೀರು ಇಲ್ಲ. ನಮ್ಮ ಹೆಂಡತಿ ಮಕ್ಕಳು ತುಂಬಾ ಹಸುವಿನಿಂದ ಸಾಯ್ತಾ ಇದ್ದಾರೆ. ನಮ್ಮನ್ ಕಾಪಾಡೋರು ಯಾರಪ್ಪ ದೇವ್ರೆ? ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವೆಲ್ಲ ಹಾಯಾಗಿ. ಭರವಸೆ ನೀಡುವೆ ಎಂದು ನಾ ನಿಮ್ಮೊಡನಿರುವೆನು ಎಂದು, ತಾಯಿಯ ಆಣೆ ನಿಮ್ಮನ್ನು ಕಾಡುವ ವೈರಿಯ ಉಳಿಸೊಲ್ಲ. ನಾನಿರುವುದೇ ನಿಮಗಾಗಿ. ಆಹಾ, ಯಾವುದೀ ನದಿ ಇಷ್ಟೊಂದು ವಿಶಾಲವಾಗಿ ಹರಿತಾ ಇದೆಯಲ್ಲ. ಈ ನೀರನ್ನೆಲ್ಲ ಸಂಗ್ರಹಿಸಿ ಇಟ್ಟರೆ ರೈತರ ಕೃಷಿ ಭೂಮಿಗೆ ಬಳಸಬಹುದು, ವಿದ್ಯುತ್ತನ್ನೇ ತಯಾರು ಮಾಡಬಹುದು, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬಹುದು, ಇಡೀ ಮಂಡ್ಯ ಜಿಲ್ಲೆಗೆ ನೀರಾವರಿಯನ್ನು ಒದಗಿಸಿಕೊಡಬಹುದು. ಆದಷ್ಟು ಬೇಗ ಈ ಒಂದು ನದಿಗೆ ಅಣೆಕಟ್ಟೆಯನ್ನು ಕಟ್ಟಬೇಕು. ಯಾವುದೀ ನದಿ? ಕಾವೇರಿ ನೀ ಬೆಡಗಿನ ಬೈಯಾರಿ, ಕಾವೇರಿ ನೀ ಒಲವಿನ ಸಿಂಗಾರಿ, ಕಾವೇರಿ ನೀ ಬೆಡಗಿನ ಬೈಯಾರಿ. ಹೀಗೆ ಮೈಸೂರಿನ ಮಹಾರಾಜರು ಕನ್ನಂಬಾಡಿ ಬಳಿ ಕಾವೇರಿ ನದಿಗೆ ಅಣೆಕಟ್ಟೆಯನ್ನು ಕಟ್ಟಲು ಮುಂದಾದರು. ಅಣೆಕಟ್ಟೆಯನ್ನು ಕಟ್ಟಲು ರಾಜಮಾತೆ ಕೆಂಪನಂಜಮಣಿ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರು ಭದ್ರ ಬುನಾದಿಯನ್ನು ಹಾಕಿದರು. ಎತ್ತಿದಾಗ ಚೇರಾಗಡಿ ಮುತ್ತಿದಾಗ ಕುಂದ ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದವರವೋ, ಈ ಊರಿಗೆ ಇವಾಲದ ಮರವೋ, ಮೂರು ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ, 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಅಣೆಕಟ್ಟೆಯನ್ನು ಕಟ್ಟುತ್ತಿರುವಾಗ ಹಣದ ಅಭಾವ ತೋರಿತು. ಆಗ ರಾಜಮಾತೆ ಕೆಂಪನಂಜಮ್ಮಣಿಯವರು ತಮ್ಮ ಕೊರಳಲಿದ್ದ ಬಂಗಾರವನ್ನ ದಾನವಾಗಿ ದಾರಿ ಎರೆದರು. ಯುವರಾಜ, ಯಾಕೆ ಚಿಂತಕ್ರಾಂತನಾಗಿದ್ದೀಯ? ಯಾಕೆ? ಏನಾಯ್ತು ಮಗು? ಅಮ್ಮ, ರಾಜಮಾತೆ, ಅಣೆಕಟ್ಟೆಯನ್ನು ಕಟ್ಟಲು ಹಣದ ಕೊರತೆ ಉಂಟಾಗಿದೆ. ಚಿಂತಿಸಬೇಡ ಯುವರಾಜ, ಈ ಲೋಕ ಕಲ್ಯಾಣಕ್ಕಾಗಿ ತೆಗೆದುಕೋ ಈ ಒಡವೆಗಳನ್ನ. ತಾಯಿ ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ, ತಾಯಿ ತಾಯಿ ಲಾಲಿ ಹಾಡೋ ಹೆತ್ತ ತಾಯಿಗೆ. ಹೊರುವಳು ಭೂಮಿ ಭಾರ, ಕೆರುವಳು ತಾಯಿ ನೋವ, ತ್ಯಾಗಮಯಿ ತಾಯಿ 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 ಲಾಲಿ ಹಾಡೋ ಭೂಮಿ ತಾಯಿಗೆ, ಲಾಲಿ ಹಾಡೋ ಹೆತ್ತ ತಾಯಿಗೆ. ಹೀಗೆ ಕನ್ನಂಬಾಡಿ ಅಣೆಕಟ್ಟೆಯನ್ನ ಕಟ್ಟಿದ ಮೇಲೆ ಮಂಡ್ಯ ಜಿಲ್ಲೆಯ ರೈತರ ಬದುಕು ಬಂಗಾರವಾಯಿತು.
ಛೋ ಛೋ. ಓ ಓ ಓ ಹೊಸ ಮುಂದಕ್ಕೆ ಹೋಯ್ತಾ ಇಲ್ವಲ್ಲಪ್ಪ. ಛೋ 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 ಛೋ. ಓಪ್ಪ ಓ ಓ ನಿಧಾನ ನಿಧಾನ. ಓ ಓ ಓಹೋ ಯಾರು ಈತಗೆ ಬತ್ತವನಲ್ಲ. ಯಾರಿವನು? ಓಹೋ ನನ್ನ ತಮ್ಮ ಚೆನ್ನ. ಓಹೋ ಚೆನ್ನ ಹೆಂಗಿದ್ಯಪ್ಪ? ಚೆನ್ನಾಗಿದ್ಯಾನೋ ಚೆನ್ನ? ತಗೋ ನನಗೆ ಸುಸ್ತಾಯ್ತದೆ, ಸ್ವಲ್ಪ ಉಳುಮೆ ಮಾಡು ನೀನು. ನಾನು ಈ ಭೂಮಿ ಮೇಲೆ ವ್ಯವಸಾಯ ಮಾಡೋದು ನನಗೆ ಬಹಳ ಗೊತ್ತಾಗ್ತಿಲ್ಲ. ಕಷ್ಟ ಇದು, ಕಲ್ ಭೂಮಿ ಇದು. ನನ್ಗಂತೂ ಆಗ್ತಿಲ್ಲ ಕಣಪ್ಪ. ಈ ಕಲ್ ಭೂಮಿಲಿ ನಾನು ವ್ಯವಸಾಯ ಮಾಡದ ಆಗಲ್ಲ ಆಗಲ್ಲ ಆಗಲ್ಲ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು. ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಹೌದು ಅಣ್ಣ, ನೀನ್ ಹೇಳಿದ ಮಾತು ಸತ್ಯ. ಇನ್ಮೇಲಿಂದ ನಾನು ಇಲ್ಲಿ ನೇಗ್ಲಿಡ್ದು ಉಳುಮೆ ಮಾಡ್ತೀನಿ, ಮುಂದೆ ರೈತ ಆಗ್ತೀನಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಹೀಗೆ ಮೈಸೂರಿನ ಮಹಾರಾಜರು ಅಣೆಕಟ್ಟೆಯನ್ನು ಕಟ್ಟಿ ಸಾಧನೆ ಮಾಡಿದರು. ಇವರ ಸಾಧನೆಯನ್ನು ಮರೆಯೋದುಂಟೇ? ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರುಷ ಕಳೆದರು ಸವೆದಂಥ ಸಾಧನೆಯ, ಸಾವಿರಾರು ವರ್ಷ ಕಳೆದರು ಸವೆಯದಂತ ಸಾಧನೆಯ. ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ, ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ. ಆಳರಸರಿಗೆ ಮಾದರಿಯಾದ ರಾಜಯೋಗಿಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಎಂ ರಂಗರಾವ್. ಇದೀಗ ಬಂದ ಸುದ್ದಿ. ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ, ನೀನು ನಮ್ಮ ಪಾಲಿಗೆ ಎಂದು
ದೇವ್ರಯ್ಯ ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ತಾನು ನೋವಾ ನುಂಗಿ ಜೀವ ನೀಡೋ ಮಗ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ ಪುಣ್ಯ ಜಾಗೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ ಒಳ್ಳೆ ಜನರು ಭೂಮಿ ಮೇಲೆ ಪ್ರತಿದಿನವೂ ಮುಟೋರಿಲ್ಲ ಹೋರಾಡೋರು ಸದಾ ಕಾಲ ಸತ್ತವರಂತೆ ಬಾಳೋದಿಲ್ಲ ನಮ್ಮ ಊರ ದೀಪ ಆರಿಹೋಯಿತಲ್ಲೋ ಕಾವೇರಿ ಸೀಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ ಬಂದಾನೋ ತೇರ್ನಂಗ ತಂದೆಗೆ ತಕ್ಕ ಮಗ